ಸ್ನೇಹಿತರೆ, ಸಕಲ ಸೌಭಾಗ್ಯವನ್ನು ಕರುಣಿಸುವಂಥ ಸ್ವರ್ಣಗೌರಿ ವ್ರತದ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಂತ. ಸ್ವರ್ಣಗೌರಿ ಆಗಿರ್ಬೋದು ಅಥವಾ ಹರಿತಾಲಿಕಾ ಗೌರಿ ಆಗಿರ್ಬೋದು, ಈ ದಿನ ಯಾವ ದಿನ ಆಚರಣೆ ಮಾಡಬೇಕು, ಶಾಸ್ತ್ರದಲ್ಲಿ ಯಾವ ರೀತಿ ಆಚರಣೆ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತದ, ಅದನ್ನು ಪೂರ್ಣ ವಿವರವಾಗಿ ಶುಭ ಮುಹೂರ್ತವನ್ನು ಕೊಡ್ತೀನಿ, ಶುಭ ಕಾಲವನ್ನು ಕೊಡ್ತೀನಿ. ಆ ಸಮಯದಲ್ಲಿ ಗೌರಿ ಆಹ್ವಾನ ಮತ್ತು ಗಣೇಶನ ಆಹ್ವಾನ ಮಾಡಿಕೊಳ್ಳ್ರಿ. ನಿಮ್ಮ ಮನೆಗೆ ವರ್ಷ ಪೂರ್ತಿ ಶುಭವನ್ನು ತಂದು ಕೊಡ್ತದೆ. ಈ ಸಲ 6ನೇ ತಾರೀಕು ಶುಕ್ರವಾರ ದಿವಸ ನಾವು ಸ್ವರ್ಣಗೌರಿ ಅಥವಾ ಹರಿತಾಲಿಕಾ ಗೌರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಆ ದಿನ ವಿಶೇಷವಾಗಿ ಮೊದಲನೇದಾಗಿ ಗೌರಿ ಆಚರಣೆಗೆ ನಮಗೆ ತದಿಗೆ ತಿಥಿ ಇರಬೇಕು. ಅಂದರೆ ತೃತೀಯ ತಿಥಿ, ಶುಕ್ಲ ಪಕ್ಷದ ತೃತೀಯ ತಿಥಿ ಇದ್ದಾಗ ಮಾತ್ರ ಗೌರಿಯನ್ನು ಪೂಜೆ ಮಾಡಲಿಕ್ಕೆ ಬರ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಯಾಕಂದರೆ ತದಿಗೆ ತಿಥಿಗೆ ಗೌರಿ ಪ್ರತಿಪಾದ್ಯ ದೇವತೆ ಅಂತ ಹೇಳ್ತದೆ. ಹೀಗಾಗಿ ತದಿಗೆ ತಿಥಿ ಪೂರ್ಣ ಪ್ರಮಾಣದಲ್ಲಿ ಇದ್ದಾಗ ವಿಶೇಷವಾಗಿ ಹಸ್ತ ನಕ್ಷತ್ರ ಇರಬೇಕು ಅಂಥೇಳಿ ಈ ಸಲ ಎಲ್ಲವೂ ಶಾಸ್ತ್ರ ಹೇಳಿದ ಹಾಗೆ ಕೂಡಿ ಬಂದದ. ಗೌರಿ ಹಬ್ಬವನ್ನು ನಾವು 6ನೇ ತಾರೀಕು ಶುಕ್ರವಾರ ದಿವಸ ಹಸ್ತ ನಕ್ಷತ್ರದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದೊಂದು ಬಹಳನೇ ಶುಭ ಯೋಗ ಪ್ರಾಪ್ತಿಯಾಗ್ಲಿಕ್ಕತ್ತದ. ಹಸ್ತ ನಕ್ಷತ್ರ ಶುಕ್ರವಾರ ದಿವಸ ಬರ್ಲಿಕ್ಕತ್ತದ, ಜೊತೆಗೆ ಶುಕ್ಲ ಯೋಗ ನಮಗೆ ಪ್ರಾಪ್ತಿಯಾಗ್ಲಿಕ್ಕತ್ತದ. ಅದಕ್ಕಾಗಿ ಇಂತಹ ಇಷ್ಟೊಂದು ಶುಭ ಮುಹೂರ್ತ ಕೂಡಿ ಬರೋದು ಎಷ್ಟೋ ವರ್ಷಗಳ ನಂತರ ಅಂತ ಹೇಳ್ತೇವೆ. ಈ ರೀತಿಯಾಗಿ ಶುಭ ಮುಹೂರ್ತಗಳು ಕೂಡಿ ಬಂದಾಗ ಮಾಡಿದಂಥ ಪೂಜೆ ನಮಗೆ ಪೂರ್ಣ ಯಶಸ್ಸನ್ನು ತಂದು ಕೊಡ್ತದೆ. ಅದಕ್ಕಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಆ ದಿನ ಗೌರಿ ಪೂಜೆಯನ್ನು ಮಾಡಿರಿ. ನಿಮ್ಮ ಮನೆಯಲ್ಲಿ ಪದ್ಧತಿ ಅದನೋ ಇಲ್ವೋ, ಆದರೂ ಕೂಡ ನೀವು ನಾನು ಮಾಡ್ತೀನಿ ಗೌರಿ ಪೂಜೆ ಅಂತ ಹೇಳಿ ಮನಸ್ಸು ಕೊಟ್ಟು ಸಕಲ ಸೌಭಾಗ್ಯವನ್ನು ಕರುಣಿಸ್ಲಿಕ್ಕೆ ಬರುವಂಥ ಈ ಸ್ವರ್ಣಗೌರಿ ಪೂಜೆಯನ್ನು, ಅಥವಾ ನಿಮ್ಮ ಮನೆಯಲ್ಲಿ ಸ್ವರ್ಣಗೌರಿ ಇದ್ದರೆ ಸ್ವರ್ಣಗೌರಿ ಮಾಡಿರಿ, ಇಲ್ದಿದ್ದರೆ ಹರಿತಾಲಿಕಾ ಗೌರಿ ಇದ್ದವ್ರ ಮನೆಯಲ್ಲಿ ಹರಿತಾಲಿಕಾ ಗೌರಿಯನ್ನು ಮಾಡಿರಿ. ಏನೂ ಇಲ್ಲೇ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ಅವತ್ತು ಕಲಶ ಇಟ್ಟು ಶುಕ್ರವಾರದ ಗೌರಿ ಪೂಜೆಯನ್ನಾದರೂ ಮಾಡಿರಿ. ನಿಮ್ಮ ಮನೆಗೆ ಅತ್ಯಂತ ಶುಭವನ್ನು ತಂದು ಕೊಡ್ತದೆ. ಮುಂದೆ ನೀವೇ ನನ್ನ ಕಮೆಂಟ್ಸ್ ಹಾಕಿ ಹೇಳ್ತೀರಿ. ಇನ್ನು ಆ ದಿನದ ವಿಶೇಷತೆಯನ್ನು ಹೇಳ್ಬಿಡ್ತೇನೆ ನೋಡ್ರಿ. ಆ ದಿನ ಶುಕ್ಲ ಪಕ್ಷದ ತೃತೀಯ, ಹಸ್ತ ನಕ್ಷತ್ರ, ನಂತರ ಚಿತ್ರಾ ನಕ್ಷತ್ರ ಕಾಲು ಹಾಕ್ಲಿಕ್ಕತ್ತದ. ಶುಭ ಯೋಗದಲ್ಲಿ ಶುಕ್ಲ ಯೋಗದಲ್ಲಿ ನಮಗೆ ಪ್ರಾಪ್ತಿಯಾಗ್ಲಿಕ್ಕತ್ತದ. ಜೊತೆಗೆ ಸೂರ್ಯ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ ಚಂದ್ರ ತುಲಾ ರಾಶಿಯನ್ನು ಪ್ರವೇಶಿಸ್ತಾನೆ. ಮೊದಲು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮುಗಿಸಿ ತುಲಾ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ಎಲ್ಲವನ್ನು ಅವಲೋಕನವನ್ನು ಮಾಡಿ ಶುಭ ಮುಹೂರ್ತಗಳನ್ನ ಕೊಟ್ಬಿಡ್ತೀನಿ. ಆ ಸಮಯದಲ್ಲಿ ನೀವು ಗಣಪತಿ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ಬಹುದು, ನಂತರ ಪೂಜೆಯನ್ನು ಮಾಡ್ಬೋದು. ನೀವು ಗೌರಿ ಗಣಪತಿಯನ್ನು ಮನೆಗೆ ತರಲಿಕ್ಕೆ ಒಂದು ಶುಭ ಲಗ್ನದಲ್ಲಿ ತರಬಹುದು. ನಂತರ ಮುಂದಿನ ಶುಭ ಮುಹೂರ್ತ ಹೇಳಿರ್ತೀನಲ್ಲ ಆ ಸಮಯದಲ್ಲಿ ಪೂಜೆಯನ್ನು ಸಹ ಮಾಡ್ಬೋದು. ಅಂದರೆ 2-3 ಮುಹೂರ್ತಗಳನ್ನ ಯಾಕೆ ಕೊಟ್ಟಿರ್ತೀನಿ ಅಂದರೆ ಒಂದೇ ಮುಹೂರ್ತದಲ್ಲಿ ನೀವು ಗೌರಿ ಗಣಪತಿಯನ್ನು ತಂದಿಟ್ಕೊಳ್ಬೋದು. ಇನ್ನೊಂದು ಶುಭ ಲಗ್ನದಲ್ಲಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಮೊದಲೇ ಮುಹೂರ್ತ ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಅತ್ಯಂತ ಶುಭ ಯೋಗ ಅಂತ ಹೇಳ್ತೀವಿ. 4 ಗಂಟೆ 42 ನಿಮಿಷದಿಂದ 5 ಗಂಟೆ 28 ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ, ಅತ್ಯಂತ ಶುಭ ಮುಹೂರ್ತ. ಈ ಸಮಯದಲ್ಲಿ ನೀವು ಹೋಗಿ ಗಣಪತಿ ಗೌರಿಯನ್ನು ಮನೆಗೆ ತರಬಹುದು. ಸಮಯ ಇದ್ದರೆ ಅದೇ ಸಮಯದಲ್ಲಿ ಪೂಜೆಯನ್ನು ಸಹ ಮಾಡಬಹುದು. 2ನೇ ಮುಹೂರ್ತ 6 ಗಂಟೆ 15 ನಿಮಿಷದಿಂದ 6 ಗಂಟೆ 50 ನಿಮಿಷದವರೆಗೆ. ಇದು ಕೂಡ ನಮಗೆ ಸಿಂಹ ಲಗ್ನ ಪ್ರಾಪ್ತಿಯಾಗಲಿಕ್ಕತ್ತದ. ಸೂರ್ಯ ಅಧಿಪತಿ ಇರುವಂಥ ಈ ಲಗ್ನದಲ್ಲಿ ಶುಭ ಮುಹೂರ್ತ ಪ್ರಾಪ್ತಿಯಾಗದ. ಈ ಸಮಯದಲ್ಲಿ ನೀವು ಹೋಗಿ ಗೌರಿ ಗಣಪತಿಯನ್ನು ತೆಗೆದುಕೊಂಡು ಮನೆಗೆ ಬರ್ಬೋದು. ಮನೆಗೆ ಗೌರಿ ಗಣಪತಿಯನ್ನು ಶುಭ ಲಗ್ನದಲ್ಲಿ ತಂದರೆ ಆ ಮನೆ ಇಡೀ ದಿವಸ ನಮಗೆ ಅಂದರೆ ಇಡೀ ವರ್ಷ ನಮಗೆ ಶುಭ ಫಲಗಳೇ ಕೊಡ್ತದೆ. ಯಾವುದೋ ಸಮಯದಲ್ಲಿ ನಾವು ಹೇಳ್ತೀವಿ ಚೋರ ಪಂಚಕ ಇದ್ದಾಗ, ಆಮೇಲೆ ಅಗ್ನಿ ಪಂಚಕ ಇದ್ದಾಗ, ಈ ರೀತಿಯಾಗಿ ಈ ಸಮಯಗಳು ಕೆಟ್ಟಿದ್ದಾಗ ನಾವು ಏನೇ ಕೆಲಸಗಳನ್ನ ಶುಭ ಕೆಲಸಗಳನ್ನ ಮಾಡಿದರೂ ಕೂಡ ನಮಗೆ ಅವು ಕೆಟ್ಟ ಫಲಗಳನ್ನೇ ಕೊಡ್ತವೆ. ಅದಕ್ಕಾಗಿ ಶುಭ ಮುಹೂರ್ತಗಳನ್ನ ಯಾಕೆ ಕೊಡ್ತಾ ಇದ್ದೀನಿ ನಿಮಗೆ ಅಂದರೆ ಈ ಸಮಯದಲ್ಲಿ ವಿಶೇಷ ಯೋಗಗಳು ಪ್ರಾಪ್ತಿಯಾಗ್ತಿರ್ತದೆ. ಆ ಸಮಯದಲ್ಲಿ ನೀವು ಮಾಡಿದಂಥ ಕೆಲಸಗಳು ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ. ಅದಕ್ಕಾಗಿ ಈ ಮುಹೂರ್ತದಲ್ಲೇ ಗೌರಿ ಗಣಪತಿಯನ್ನು ಮನೆಗೆ ಕರ್ಕೊಂಡು ಬರ್ರಿ. ಈಗ ಕೆಲವ್ರು ಹೇಳ್ತಿರ್ತಾರೆ ನಮಗೆ ಎಷ್ಟೇ ಪೂಜೆ ಮಾಡಿದರೂ ಆರೋಗ್ಯ ಸರಿ ಹೋಗ್ತಿಲ್ಲ. ಯಾಕಂದರೆ
ಈ ಕೆಲವೊಂದು ನಾವು ಯಾವುದೇ ಒಂದು ಪೂಜೆಗಳನ್ನು ಹಿಡಿಯುವಂಥ ಸಂದರ್ಭದಲ್ಲಿ ರೋಗ ಪಂಚಕ ಅಂತ ಇದ್ದಾಗ ಮಾಡಿದರೆ ಆ ಸಮಯದಲ್ಲಿ ಮಾಡಿದಂಥ ಪೂಜೆ ನಮಗೆ ಯಾವುದೇ ಯಶಸ್ಸನ್ನು ಕೊಡುವುದಿಲ್ಲ. ಹಾಗಾಗಿ ನಾವು ಶುಭ ಸಮಯದಲ್ಲಿ ಪೂಜೆಗಳನ್ನು ಮಾಡಬೇಕು. ಇನ್ನು 2ನೇ ಮುಹೂರ್ತವನ್ನು ಕೊಡ್ತಾ ಇದ್ದೀನಿ. 8 ಗಂಟೆ 20 ನಿಮಿಷದಿಂದ 10 ಗಂಟೆ 5 ನಿಮಿಷ ಗಣಪತಿ ಗೌರಿ ಆಹ್ವಾನ ಮಾಡ್ಕೊಳ್ಬೋದು. ಈ ಸಮಯದಲ್ಲಿ ಪೂಜೆಯನ್ನು ಸಹ ಮಾಡ್ಬೋದು. ಇದು ನಮಗೆ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀನಿ. ಯಾಕಂದರೆ ತುಲಾ ಲಗ್ನ ಅಂತ ಹೇಳ್ತೀವಿ. ತುಲಾ ಲಗ್ನಕ್ಕೆ ಅಧಿಪತಿ ಶುಕ್ಲ ಅಂತ ಹೇಳ್ತೀವಿ. ಶುಕ್ರ ಅಧಿಪತಿಯಾದಂಥ ಈ ಒಂದು ಲಗ್ನಕ್ಕೆ ಅತ್ಯಂತ ಶುಭ ನಮಗೆ ಅಂಥೇಳಿ ಅಧಿದೈವ ಮಹಾಲಕ್ಷ್ಮಿ ಇದಕ್ಕಾಗಿ ಆ ಸಮಯದಲ್ಲಿ ಮಾಡಿದಂಥ ಪೂಜೆ ಬಹಳನೇ ಶುಭವನ್ನು ತಂದು ಕೊಡ್ತದೆ. ಶುಕ್ರವಾರ ದಿವಸ ಶುಭ ಲಗ್ನ ಅಂಥೇಳಿ. ಇನ್ನು 3ನೇ ಮುಹೂರ್ತ ಅಭಿಜಿತ್ ಮುಹೂರ್ತ ಅಂತ ಹೇಳ್ತೀವಿ. 11 ಗಂಟೆ 45 ನಿಮಿಷದಿಂದ 12 ಗಂಟೆ 32 ನಿಮಿಷದವರೆಗೆ ಇದು ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತೀವಿ. ಇದು ಕೂಡ ಅತ್ಯಂತ ಶುಭವನ್ನು ತಂದು ಕೊಡುವಂಥ ಸಮಯ ಅಂಥೇಳಿ. ಅದಾದಮೇಲೆ ಇನ್ನೂ ಒಂದು ಮುಹೂರ್ತ ಆದ 12 ಗಂಟೆ 25 ನಿಮಿಷದಿಂದ 1 ಗಂಟೆ 58 ನಿಮಿಷದವರೆಗೆ. ಇದು ಕೂಡ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀವಿ. ಆದಷ್ಟು ಮನೆಗೆ ಗೌರಿಯನ್ನು ಕರ್ಕೊಂಡು ಬರೋದು ತಂಪೊತ್ತಿನಲ್ಲಿ ಅಂಥೇಳಿ, ಬೆಳಿಗ್ಗೆ ಬೇಗ ಕರ್ಕೊಂಡು ಬರೋದು ಒಳ್ಳೆಯದು ಅಂತ ಹೇಳ್ತೀವಿ. ಗೌರಿ ಗಣೇಶ ಆಹ್ವಾನ ಬೆಳಗ್ಗೆ ತಂಪು ಹೊತ್ತಿನಲ್ಲಿರಬೇಕಾದ್ರೆ ಮಧ್ಯಾಹ್ನ ಹೊತ್ತಿನಲ್ಲದು ಮಾಡಲಿಕ್ಕೆ ಅಷ್ಟೊಂದು ಶುಭ ಅಲ್ಲ. ಆದಷ್ಟು ಬೇಗನೆ ಗೌರಿ ಗಣಪತಿಯನ್ನು 9 ಗಂಟೆ ಒಳಗೇ ಕರ್ಕೊಂಡು ಬಂದರೆ ಶುಭ. ಇನ್ನು ವಿಶೇಷವಾಗಿ ಅಮೃತ ಕಾಲ ಅಂತ ಹೇಳ್ತೀವಿ. ಅದು ನಮಗೆ ಅತ್ಯಂತ ಶುಭ ಕಾಲ ಅಂತ ಹೇಳಿ, ಅದು ಬೆಳಗ್ಗೆ 5 ಗಂಟೆ 15 ನಿಮಿಷದಿಂದ 7 ಗಂಟೆ 7 ನಿಮಿಷದವರೆಗೆ ಇದೊಂದು ಅಮೃತ ಕಾಲ ಅಂತ. ಈ ಸಮಯದಲ್ಲಿ ಕೂಡ ನೀವು ಗೌರಿ ಮತ್ತು ಗಣೇಶನ ಆಹ್ವಾನ ಮಾಡ್ಕೊಂಡು ಅದೇ ಸಮಯದಲ್ಲಿ ಪೂಜೆಯನ್ನು ಸಹ ಮಾಡ್ಬೋದು. ನೀವು ಬೆಳಗ್ಗೆ ಹೇಳಿದಂಥ ಮುಹೂರ್ತದಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಗೌರಿ ಗಣೇಶನ ಮನೆಗೆ ಕರ್ಕೊಂಡು ಬರ್ರಿ. ನಂತರ ಇನ್ನೊಂದು ಶುಭ ಮುಹೂರ್ತದಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನ ರೆಡಿ ಇಟ್ಕೊಂಡು ನಂತರ ಆ ಇನ್ನೊಂದು ಲಗ್ನದಲ್ಲಿ ಪೂಜೆಯನ್ನು ಸಹ ಮಾಡಬಹುದು. ಇನ್ನು ಕೆಲವ್ರ ಮನೆಯಲ್ಲಿ ಗಣಪತಿಯನ್ನು ಹಿಂದಿನ ದಿವಸ ತರ್ತೇವೆ ಅಂತ ಹೇಳ್ತೀರಿ. 7ನೇ ತಾರೀಕಿಗೆ ಗಣಪತಿ ಹಬ್ಬದ ಹಿಂದಿನ ದಿವಸ ನಾವು ಗಣಪತಿಯನ್ನು ತರಬಹುದಾ ಅಂತ ಪ್ರಶ್ನೆಯನ್ನು ಕೇಳಿರಿ. ಅದಕ್ಕೂ ಕೂಡ ಸಮಯವನ್ನು ಕೊಡ್ತೀನಿ. ಸಾಯಂಕಾಲ 6 ಗಂಟೆ 40 ನಿಮಿಷದಿಂದ 11 ಗಂಟೆ ರಾತ್ರಿವರೆಗೂ ನೀವು ಈ ಸಮಯದಲ್ಲಿ ಗಣಪತಿಯನ್ನು ಹಿಂದಿನ ದಿವಸ ಕೂಡ ನೀವು ತಂದು ಇಟ್ಕೋಬೋದು. ಮಾರನೇ ದಿವಸ ಪ್ರಾಣ ಪ್ರತಿಷ್ಠಾಪನೆ ಸಹ ಮಾಡ್ಬೋದು. ಯಾಕಂದರೆ ಕೆಲವರಿಗೆ ಕೆಲಸಕ್ಕೆ ಹೋಗೋರು ಇರ್ತೀರಿ, ಅಂಥವರು ಹಿಂದಿನ ದಿವಸನೇ ತಂದು ಇಟ್ಕೋಬಹುದಾ ಅಂತ ಪ್ರಶ್ನೆಯನ್ನು ಕೇಳಿರಿ. ಗಣಪತಿಯನ್ನು ತಂದು ಇಟ್ಕೊಳ್ಬಹುದು ಹಿಂದಿನ ದಿವಸ. ಯಾಕಂದರೆ ಚತುರ್ಥಿ ತಿಥಿ ಹಿಂದಿನ ದಿವಸನೇ ಅದರ ಪೂಜೆ ಸಂಕಲ್ಪಕ್ಕೆ ಹಿಂದಿನ ದಿವಸ ನಮಗೆ ಪ್ರಾಪ್ತಿ ಆಗೋದಿಲ್ಲ, ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ. ಮಾರನೇ ದಿವಸ ಮಾಡಬೇಕಾಗ್ತದೆ. ಅದಕ್ಕೆ ಹಿಂದಿನ ದಿವಸ ನೀವು ಗಣಪತಿಯನ್ನು ತಂದು ಇಟ್ಕೋತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರಿ ತಂದು ಇಟ್ಕೊಳ್ಬೋದು. 6 ಗಂಟೆ 40 ನಿಮಿಷದಿಂದ ರಾತ್ರಿ 11 ಗಂಟೆವರೆಗೆ ವಿಶೇಷ ಶುಭ ಮುಹೂರ್ತನೇ ಅದ. ಇನ್ನು ಯಾರೋ ಕೇಳಿದ್ರಿ ನನಗೆ ಗಣಪತಿಯನ್ನು ಅಂದರೆ ಹಿತ್ತಾಳಿ ಗಣಪತಿಯನ್ನು ಬೆಳ್ಳಿ ಗಣಪತಿಯನ್ನು ತಂದು ಇಟ್ಕೊಳ್ಬೋದಾ, ಸಮಯವನ್ನು ಹೇಳ್ರಿ ಅಂಥೇಳಿ. ಅದಕ್ಕೆ ನಾಳೆ ವಿಶೇಷವಾಗಿ ಚಂದ್ರಬಲ ಇರುವಂಥ ರಾಶಿಯವರು ಕೆಲವರು ರಾಶಿಯನ್ನು ಕೊಡ್ತೀನಿ. ಆ ರಾಶಿಯವರಿಗೆ ವಿಶೇಷವಾಗಿ ಚಂದ್ರಬಲ ಆದ ಅಂಥವರು ನಾಳೆ ದಿವಸ ಏನಾದರೂ ಖರೀದಿ ಮಾಡಬೇಕು ಅಂತ ಅನ್ನೋದಿದ್ರೆ ಖರೀದಿ ಮಾಡ್ಬೋದು. ಬೆಳಗ್ಗೆ 11 ಗಂಟೆ ಒಳಗೆ ಖರೀದಿಯನ್ನು ಮಾಡಬೇಕು. ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು ಮತ್ತು ಮೀನ ರಾಶಿಯವರಿಗೆ ವಿಶೇಷವಾಗಿ ಚಂದ್ರಬಲಾದ ಅವರು ಬೆಳ್ಳಿ ವಸ್ತುಗಳನ್ನ ವಿಗ್ರಹ ಕೊಂಡ್ಕೊಳ್ಬಹುದು, ವಸ್ತುಗಳನ್ನ ಕೊಂಡ್ಕೊಳ್ಬೋದು, ಮುತ್ತಿನ ಆಭರಣಗಳನ್ನ ಕೊಂಡ್ಕೊಳ್ಬೋದು, ಬಂಗಾರವನ್ನು ಕೊಂಡ್ಕೊಳ್ಬೋದು. ಇದು ಅವರಿಗೆ ವಿಶೇಷವನ್ನು ತಂದುಕೊಡ್ತದೆ. 11 ಗಂಟೆ ನಂತರ ಈ ಕೆಳಗಿನ ರಾಶಿಗಳಿಗೆ ಚಂದ್ರಬಲ ಬರ್ತದೆ. ಅವರು ಕೂಡ ಈ ಸಮಯದಲ್ಲಿ ಹೇಳಿದಂಥ ವಸ್ತುಗಳನ್ನ ಕೊಂಡ್ಕೊಳ್ಬೋದು. ಮೇಷ, ವೃಷಭ, ಸಿಂಹ, ತುಲಾ, ಧನು ಮತ್ತು ಮಕರ ಬೆಳಗ್ಗೆ 11 ಗಂಟೆ ನಂತರ ಮೊದಲು ಹೇಳಿದ ರಾಶಿಗೆ 11 ಗಂಟೆ ಬೆಳಗ್ಗೆ 11 ಗಂಟೆ ಒಳಗೆ ಅವರು ಚಂದ್ರಬಲದ ನಂತರ 2ನೇ ರಾಶಿ ಏನು ಹೇಳಿದೆಲ್ಲ ಅವರಿಗೆ ನಂತರ ಚಂದ್ರಬಲ ಪ್ರಾಪ್ತಿಯಾಗಲಿಕ್ಕತ್ತದ. ಆ ಸಮಯದಲ್ಲಿ ಅವರು ಏನು ಬೇಕಾದ ವಸ್ತುಗಳನ್ನ ಕೊಂಡ್ಕೊಳ್ಬೋದು. ಹೆಚ್ಚಾಗಿ ಬೆಳ್ಳಿ ಆಭರಣಗಳಾಗಿರ್ಬೋದು, ದೇವತಾ ವಿಗ್ರಹಗಳಾಗಿರ್ಬೋದು, ದೇವತಾ ಸಂಬಂಧಪಟ್ಟಂಥ ಪೂಜಾ ಸಾಮಗ್ರಿಗಳಾಗಿರ್ಬೋದು, ಅವನ್ನೆಲ್ಲ ಕೊಂಡ್ಕೊಳ್ಳಿಕ್ಕೆ ಬರ್ತದೆ. ಇನ್ನು ಸ್ವರ್ಣಗೌರಿ ಆಚರಣೆ ಶುಕ್ರವಾರ 6ನೇ ತಾರೀಕದ ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ಆಚರಣೆಯನ್ನು ಮಾಡಿರಿ. ಮತ್ತು ಇದು ನಮ್ಮ ಮನೆಯಲ್ಲಿ ಕೂಡಿಸಿದಂಥ ಗೌರಿ ಮತ್ತು ಗಣೇಶ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.